ಹಾಗಾದ್ರೆ ನಮ್ಮ ಮೆಟ್ರೋಗೆ ಏನಾಗ್ತಾ ಇದೆ, ಬಿಎಂಆರ್ಸಿಎಲ್ ಏನ್ ಮಾಡ್ತಾ ಇದೆ, ಇದೇ ಇವತ್ತಿನ ವಿಚಾರ. ರಿಪಬ್ಲಿಕ್ ಕನ್ನಡದ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಪ್ರತಿದಿನವೂ ಕೂಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಈ ತಾಂತ್ರಿಕ ದೋಷದಿಂದ ಮೆಟ್ರೋ ರೈಲುಗಳು ಪದೇ ಪದೇ ಕೆಟ್ಟು ನಿಲ್ತಾ ಇದೆ. ಇದರ ಹೊಣೆ ಯಾರು, ಇದನ್ನ ಸರಿಪಡಿಸೋದು ಯಾವಾಗ, ಬಿಎಂಆರ್ಸಿಎಲ್ ಸರಿಯಾಗಿ ಹಾಗಾದ್ರೆ ಕರ್ತವ್ಯವನ್ನ ನಿರ್ವಹಿಸ್ತಾ ಇಲ್ವಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದು ಬಹಳ ಮುಖ್ಯ ಆಗುತ್ತೆ. ನಮಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ನಂಬರ್ಗೆ ಒಂದೆರಡು ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಕೂಡ ಬರೆದು ಕಳಿಸಬಹುದು. ಅದಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾ ಎಕ್ಸ್ ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಬಹುದು. ಕೋಲಾರದಿಂದ ರಮೇಶ್ ಅಂತ ಕರೆ ಮಾಡಿದ್ದಾರೆ. ರಮೇಶ್ ಅವರು ನಮಸ್ಕಾರ. ನಮಸ್ತೆ ಸರ್. ಸರ್, ತಮ್ಮ ಅಭಿಪ್ರಾಯ ಸರ್ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಸರ್, ಈ ತರ ನೀವು ಮಾಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು. ಪ್ರತಿಯೊಂದನ್ನು ಈ ಇಂಟ್ರೆಸ್ಟ್ ಆಗಿ ತಗೊಂಡು ಪದೇ ಪದೇ ಮಾಡ್ತಾ ಇದ್ರ ನಮ್ ಕಡೆಯಿಂದ ನಿಮ್ಗೆ ತುಂಬಾ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಮತ್ತೆ ಇದೇ ರೀತಿ ನೀವು ಮಾಡ್ತಾ ಇರಿ ಸರ್, ಪದೇ ಪದೇ ಮಾಡ್ತಾನೆ ಇರಿ. ನಮ್ಮಂತ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಹಕರಿಗೆ ತುಂಬಾ ಅನುಕೂಲ ಆಗ್ತದೆ. ಮತ್ತೆ ಏನಂದ್ರೆ ಈಗ ಇದಕ್ಕೆ ದುಡ್ಡು ಶಾರ್ಟೇಜ್ ಆಗ್ತಾ ಇದೆ, ತಾಂತ್ರಿಕ ದೋಷ ಆಗ್ತಾ ಇದೆ ಅಂದ್ರೆ ಅದಕ್ಕೆ ದುಡ್ಡಿಲ್ಲ ನಮ್ಮಲ್ಲಿ. ಈ ದುಡ್ಡನ್ನ ಬೇರೆ ಕಡೆ ಆಗ್ತಾ ಇದ್ದಾರೆ. ಅದನ್ನ ಇಲ್ಲೇ ಯೂಸ್ ಮಾಡ್ಕೊಂಡ್ರೆ ನಾವು ಒಳ್ಳೆ ಇದು ಕೊಡ್ಬೋದು. ಯಾಕಂದ್ರೆ ಮೆಟ್ರೋ ಅಂದ್ರೆ ಅಷ್ಟು ಸಾಮಾನ್ಯವಾದಲ್ಲ, ತುಂಬಾ ಒಳ್ಳೇದು. ನಮ್ಮ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲೂ ಸಕ್ಸಸ್ ಆಗಿಲ್ಲ, ನಮ್ಮ ಕರ್ನಾಟಕದಲ್ಲೂ ಸಕ್ಸಸ್ ಆಗಲ್ಲ. ಅದನ್ನ ಆದಷ್ಟು ನಮ್ಮ MD ಅವರು ಮತ್ತೆ CM ಅವರು ಇದ್ಮೇಲೆ ಕಾಳಜಿ ವಹಿಸಿಕೊಂಡು ಆದಷ್ಟು ಬೇಗ ಇದನ್ನ ಪರಿಹಾರ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಕರೆ ಮಾಡಿ ಅಭಿಪ್ರಾಯ ತಿಳಿಸಿದೆ. ಶಿವಮೊಗ್ಗದಿಂದ ಸತೀಶ್ ಕುಮಾರ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಶಿವಮೊಗ್ಗದ ಜನ ಬೆಂಗಳೂರಿಗೆ ಬರಬಾರ್ದು ಅಂತೇನಿಲ್ಲ, ಬೆಂಗಳೂರಿನಲ್ಲಿ ಮೆಟ್ರೋ ಯೂಸ್ ಮಾಡಬಾರ್ದು ಅಂತೇನಿಲ್ಲ. ಹಂಗಾಗಿ ನಿಮ್ಗೆ ನಿಮ್ಮ ಅನುಭವ ಹಂಚ್ಕೊಳ್ಬಹುದು. ನಾವು ಮಾಡ್ತಾ ಇದೀವಿ ಮೇಡಮ್. ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದಾಗ್ಲೆಲ್ಲ ಮೆಟ್ರೋದಲ್ಲೇ ಜಾಸ್ತಿ ಓಡಾಡೋದು. ಯಾಕೆ ಅಂತಂದ್ರೆ ಬೇರೆ ಇದರಲ್ಲಿ ಆದ್ರೆ ಟ್ರಾಫಿಕ್ ಜಾಮು ಅದು ಇದು ಆಗುತ್ತೆ, ಹಂಗಾಗ್ಬಿಟ್ಟು ಇದ್ರಲ್ಲಾದ್ರೆ ಕ್ವಿಕ್ ಆಗಿ ನಮ್ ಪ್ಲೇಸ್ ತಲುಪಬಹುದು ಅನ್ನೋ ಭರವಸೆ ಇದೆ. ಅದು ಇತ್ತೀಚೆಗೆ BMRCL ಇಂದ ಸ್ವಲ್ಪ ಕುಂದು ಉಂಟಾಗ್ತಾ ಇದೆ ಅಂತ ನನ್ನ ಅನಿಸಿಕೆ ಮೇಡಮ್. ಅದಕ್ಕೆ BMRCL ಹೊಣೆಗಾರರು. ಯಾಕೆಂತಂದ್ರೆ ಈಗ ಮೇಂಟೆನೆನ್ಸ್ ಮಾಡ್ತಿಲ್ಲ ಅಂತ ಅನ್ಸುತ್ತೆ. ಹಂಗಾಗಿ ಅವ್ರು ದಯವಿಟ್ಟು ನೀವು ಪ್ರಯಾಣ ಮಾಡ್ಬೇಕಾದ್ರೆ ಯಾವಾಗ್ಲಾರು ನಿಮ್ಗೆ ಅನುಭವ ಆಗಿತ್ತ ಸರ್, ಡಿಲೇ ಆಗಿದ್ದು ಅಥವಾ ಹಾಲ್ಟ್ ಆಗಿ? ಇಲ್ಲ ಮೇಡಮ್, ಆಗಿಲ್ಲ, ಯಾವತ್ತೂ ಆಗಿಲ್ಲ ನನಗೆ. ಆದ್ರೆ ಇತ್ತೀಚೆಗೆ ಆಗ್ತಾ ಇದೆಯಲ್ಲ, ಹಂಗಾಗ್ಬಿಟ್ಟು ನಾವು ಯೋಚನೆ ಮಾಡೋ ಪರಿಸ್ಥಿತಿ ಬೇಕಾಗಿದೆ. ಅದರಿಂದ ದಯವಿಟ್ಟು BMRCL ಇದ್ರ ಬಗ್ಗೆ ಮೇಂಟೆನೆನ್ಸ್ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಅಂತೇಳಿ ನಮ್ದು ರಿಕ್ವೆಸ್ಟ್ ಮೇಡಮ್. ರೈಟ್ ಸರ್, ಧನ್ಯವಾದ ಕರೆ ಮಾಡಿದಕ್ಕೆ. ನಮ್ಮ ಮೆಟ್ರೋದಲ್ಲಿ ಪದೇ ಪದೇ ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇದೆ. ಬಿಎಂಆರ್ಸಿಎಲ್ ವಿರುದ್ಧ ಮೆಟ್ರೋ ನೌಕರರ ಸಂಘ ಕೂಡ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಆದಷ್ಟು ಬೇಗ ಏನ್ ಸಮಸ್ಯೆ ಇದೆಯೋ ಆ ಸಮಸ್ಯೆಯನ್ನ ಸರಿಪಡಿಸಬೇಕು ಅಂತ ಆಗ್ರಹಿಸಿದ. ಬೆಂಗಳೂರಿಗರ ಸಂಚಾರ ಜೀವನಾಡಿಯಾಗಿರುವಂತಹ ಮೆಟ್ರೋ ಪದೇ ಪದೇ ಕೈಕೊಡ್ತಾ ಇದೆ. 2 ವರ್ಷದ ಅಂತರದಲ್ಲಿ ಸರಿಸುಮಾರು 25ಕ್ಕೂ ಅಧಿಕ ಬಾರಿ ತಾಂತ್ರಿಕ ದೋಷದಿಂದ ಮೆಟ್ರೋ ಕೆಟ್ಟು ನಿಂತಹ ಪರಿಣಾಮ, ಇದರ ಎಫೆಕ್ಟ್ ಏನಿದೆ ಪ್ರಯಾಣಿಕರ ಮೇಲೆ ಬೀಳ್ತಾ ಇದೆ. ಅದರ ಜೊತೆಗೆ ಮೆಟ್ರೋದಲ್ಲಿ ಇದೀಗ ಸಿಬ್ಬಂದಿಯ ಕೊರತೆ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಮೆಟ್ರೋ ನೌಕರರ ಸಂಘದ ರಾಜೇಶ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಈಗ ಮೆಟ್ರೋದಲ್ಲಿ ಪದೇ ಪದೇ ಒಂದು ಕಡೆ ಕೈ ಕೊಡ್ತಾ ಇದೆ, ಮತ್ತೊಂದು ಕಡೆ ಸಿಬ್ಬಂದಿ ಕೊರತೆ ಇರುವಂತಹ ಆರೋಪ. ಎಷ್ಟು ಸಿಬ್ಬಂದಿ ಇರಬೇಕಾಗಿತ್ತು, ಏನೇನು ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ಮ ವರ್ಷ? ಸರ್, ಇವಾಗ ನಾವು ಕಂಪ್ಯೂಟರ್ಸ್ ಅಸೋಸಿಯೇಷನ್ ಇಂದ ನಾವೇನ್ ಗಮನಿಸ್ತಾ ಇದೀವಿ ಅಂದ್ರೆ ಸರ್, ಇವಾಗ ಈ ಮೆಟ್ರೋಗೆ BMRCLಗೆ ಅಕೌಂಟಬಿಲಿಟಿನೇ ಇಲ್ಲ. ಯಾಕಂದ್ರೆ ಎಲ್ಲ ಕಡೆ ಅಕೌಂಟಬಿಲಿಟಿ ಪ್ರಶ್ನೆ ಬರ್ತಾ ಇದೆ. ಇದು ನಾವು ಕೇಳಬೇಕಾಗುತ್ತೆ ಇವಾಗ. ಯಾಕಂದ್ರೆ BMRCL ಕಮಿಟಿಯವರು ಇಷ್ಟು ಫೇರ್ ನ ಜಾಸ್ತಿ ಮಾಡಿದ್ದಾರೆ. ಆಯ್ತು, ಫೇರ್ ಜಾಸ್ತಿ ಮಾಡಿ ಅದ್ರ ಪ್ರಯೋಜನ ಯಾರಿಗಾಗಬೇಕಾಗಿತ್ತು? ಅದು ಕಂಪ್ಯೂಟರ್ಸ್ ಆಗಬೇಕಾಗಿತ್ತು. ಎಲ್ಲಿ ಅದರಿಂದ ಏನ್ ಮಾಡಬೇಕಾಗಿತ್ತು? ಇವತ್ತು ತಾಂತ್ರಿಕ ಕೊರತೆಗಳನ್ನ ನಿವಾರಣೆ ಮಾಡಬೇಕಾಗಿತ್ತು. ಏನೋ ಒಂದ್ಸರಿ 2 ಸರಿ ಅಂದ್ರೆ ಅರ್ಥ ಮಾಡ್ಕೊಬಹುದು ಸರ್. ಪದೇ ಪದೇ ಆಗ್ತಾ ಇದೆ, ಪದೇ ಪದೇ ಮೆಟ್ರೋ ನಿಂತೋಗ್ತಿದೆ, ಪೀಕ್ ಟೈಮಲ್ಲಿ ನಿಂತೋಗ್ತಿದೆ. ಇವಾಗ ನೋಡಿ, ಅರ್ಧ ದಿನ ಜಾಬ್ ಹೋಯ್ತು ಅಂದ್ರೆ ತುಂಬಾ ಜನಕ್ಕೆ ಅರ್ಧ ದಿನ ಸ್ಯಾಲರಿ ಕಟ್ ಆಗುತ್ತೆ. ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ? ಈಗ ಮೆಟ್ರೋ ಕಟ್ಟಿರೋದೇ ಜನಗಳಿಗೆ ಹೆಲ್ಪ್ ಆಗಬೇಕು ಅಂತ. ಇವಾಗ ಅದೇ ಜನಗಳಿಗೆ ತೊಂದರೆ ಆಗ್ತಿರೋದಂದ್ರೆ ಇದು ಪ್ರಶ್ನಾರ್ಹ ಸರ್. ಎರಡನೇದು ನೋಡಿ, ಈಗಾಗಲೇ ಸಿಬ್ಬಂದಿಗಳ ಕೊರತೆ ವೆರಿ ಕ್ಲಿಯರ್ಲಿ ತೋರಿಸ್ತಾ ಇದೆ. ಆಮೇಲೆ ನೋಡಿ, ಇವಾಗ 40 ಹೆಚ್ಚಿಗೆ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇದೇ ಮೆಟ್ರೋದಲ್ಲಿ ಲಾಸ್ಟ್ 2-3 ಇಯರ್ಸ್ ಅಲ್ಲೇ, 40ಕ್ಕಿಂತ ಹೆಚ್ಚು. ಅಂದ್ರೆ ಅಲ್ಲೂ ಕೂಡ ಏನಂದ್ರೆ ತುಂಬಾ ಜನ ಅಲ್ಲಿ ನೋಡ್ಕೊಳ್ಳೋರು ಇಲ್ಲ, ಒಬ್ರೋ ಇಬ್ರೋ ಇದ್ದಾರೆ ಅಂದ್ರೆ ಅಲ್ಲೂ ತೋರಿಸ್ತಾ ಇದೆ ಸಿಬ್ಬಂದಿ ಕೊರತೆ. ಅದಕ್ಕೆ ಸರ್ ನಾವ್ ಹೇಳುವಂತದ್ದು, ಫಸ್ಟ್ BMRCL ಒಂದು ಶ್ವೇತಪತ್ರ ಹೊಡಿಸಬೇಕು, ಒಂದು ವೈಟ್ ಪೇಪರ್ ಹೊಡಿಸಬೇಕು, ಎಷ್ಟು ಲಾಭದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಾಲಕೃಷ್ಣ ಅವರು ಕನೆಕ್ಟ್ ಆಗಿದ್ದಾರೆ. ಬಾಲಕೃಷ್ಣ ಅವರೇ ನಮಸ್ತೆ. ಈ ಹಳಿ ತಪ್ತಾ ಇರುವಂತಹ ನಮ್ಮ ಮೆಟ್ರೋ ಟ್ರ್ಯಾಕ್ ತರೋದು ಹೇಗೆ, ಟ್ರ್ಯಾಕ್ ತರೋದು ಯಾರು, ನಿಮ್ಗೇನ್ ಅನ್ಸುತ್ತೆ? ಒಂದ್ ನಿಮಿಷ ಹೇಳ್ತೀನಿ.
AMC ಅಂತ ಬರುತ್ತೆ, ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಅಂತ. ಅದನ್ನ ಚೆಕ್ ಮಾಡಿ ನೋಡ್ಬೇಕು. ಒಂದು. ಎರಡನೇದು ಇನ್ನು ಸ್ವಲ್ಪ ಟೈಮ್ ಎಕ್ಸ್ಟೆನ್ಷನ್ ಮಾಡ್ಕೋಬೇಕಾಗುತ್ತೆ. 3, ಅವಾಗವಾಗ ಟ್ರ್ಯಾಕ್ ಚೆಕಪ್ ಮಾಡ್ತಾ ಇರ್ಬೇಕು. ಟ್ರ್ಯಾಕ್ ಚೆಕಪ್ ಮಾಡಿ ಒಳಗಡೆ ಇರೋ ಟೆಕ್ನಿಷಿಯನ್ಸ್ ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಟೆಕ್ನಿಷಿಯನ್ಸ್ ಪ್ರಾಬ್ಲಮ್ಸ್ ಇರುತ್ತೆ, ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು, ಇದ್ದಕ್ಕಿದ್ದಂಗೆ ಇವರು ಟ್ರೈನ್ ಇಲ್ಲ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಲ್ಲ, ಏನೂ ಹಾಕಲ್ಲ. ಹೌದು. ಗೇಟ್ ಕ್ಲೋಸ್ ಮಾಡ್ಬಿಟ್ಟು ಬಿಟ್ಟಿರ್ತಾರೆ. ನಮ್ಗೆ ಅಲ್ಲಿ ಬಂದ್ಬಿಟ್ಟು ಎಷ್ಟೊತ್ತಾಗುತ್ತೆ, ಏನಾಗುತ್ತೆ, ಏನು ಗೊತ್ತಾಗಲ್ಲ. ಆಮೇಲೆ ಅಲ್ಲಿ ಏನಾಗುತ್ತೆ ಸಮಸ್ಯೆ ಅಂದ್ರೆ, ಸ್ಟಾಪ್ ಅಲ್ಲಿ ಒಂದು ಆಟೋನು ಬುಕ್ಕಿಂಗ್ ತಗೊಳ್ಳಲ್ಲ, ರ್ಯಾಪಿಡ್ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ. ಆಮೇಲೆ ಅಲ್ಲಿ ಎಷ್ಟು ಕೇಳ್ತಾರೆ ಅಂದ್ರೆ ದುಬಾರಿ 200, 300, 400 ರೂಪಾಯಿವರೆಗೂ ಹೋಗುತ್ತದೆ. ನಿಜ. ನಮ್ಗೆಷ್ಟು ತೊಂದರೆ ಆಗುತ್ತೆ ಅಂದ್ರೆ ಅಲ್ಲಿ ಯಾರು ಸ್ಪಂದಿಸೋದೇ ಇಲ್ಲ, ಕರೆಕ್ಟ್ ಆಗಿ ಸಿಬ್ಬಂದಿಗಳು ಸ್ಪಂದಿಸೋದಿಲ್ಲ, ಆಚೆ ಕಡೆಯವರು ಸ್ಪಂದಿಸೋದಿಲ್ಲ. ಆಮೇಲೆ ನಮ್ಗೆ BMTC ಏನಾಗುತ್ತೆ, BMTC ಬಸ್ ಏನಾಗುತ್ತೆ, ರಾತ್ರಿ 10 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ನಾವು ಹತ್ತಿಸ್ಕೊಂಡು ಹೋಗ್ಬೇಕು ಆ ಬಸ್ನ. ಹೌದು. ಹಿಡಿಲಿಕ್ಕೆ ಹತ್ತಿಸ್ಕೊಂಡು ಹೋಗ್ಬೇಕು. ಅವಾಗ ನಾವು ಬಂದು ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ 2.5 hours ಎಕ್ಸ್ಟ್ರಾ ಆಗುತ್ತೆ ಮೇಡಮ್. ನಿಜ ಸರ್. ತುಂಬಾ ತೊಂದರೆ ಆಗುತ್ತೆ. ಆಮೇಲೆ ಮಾನಸಿಕ ಕೆಲಸಕ್ಕೂ ತೊಂದರೆ ಆಗುತ್ತೆ, ಅವತ್ತಿನ ಕೆಲಸಕ್ಕೂ ತೊಂದರೆ ಆಗುತ್ತೆ. ಎಕ್ಸಾಮ್ ಟೈಮಲ್ಲಿ ಅಂತೂ ಇನ್ನೂ ತೊಂದರೆ ಆಗುತ್ತೆ. ಆಮೇಲೆ ಎಕ್ಸಾಮ್ ಹಿಂಗ್ ಆಯ್ತು ಅಂತ ನಾವು ಹೇಳ್ಬಿಟ್ಟು ರೀಸನ್ ಕೊಡೋಕ್ಕೂ ಆಗಲ್ಲ, ಇರೋದನ್ನೆಲ್ಲ ಕೇಳಲ್ಲ, ಆ ತರ ಮಾಡ್ತಿರ್ತಾರೆ. ನಿಜ ನಿಜ. ಎನಿವೇಸ್, ಧನ್ಯವಾದ ಬಾಲಕೃಷ್ಣ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಮೆಟ್ರೋ ಸಂಚಾರದಲ್ಲಿನ ವಿಳಂಬ, ತಾಂತ್ರಿಕ ದೋಷ ಇದೆಲ್ಲದರಿಂದ ಬೇಸತ್ತಿರುವ ಮೆಟ್ರೋ ಪ್ರಯಾಣಿಕರು, ಸಾರ್ವಜನಿಕರು ಮಾತನಾಡಿದ್ದಾರೆ. ಸಮಸ್ಯೆ ಯಾವ ರೀತಿ ಆಗ್ತಾ ಇದೆ, ಇದನ್ನ ಬಗೆಹರಿಸಲಿಕ್ಕೆ ಇರಬಹುದಾದ ಮಾರ್ಗಗಳೇನು, ಇದೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ಗಮನಿಸೋಣ. ಮೆಟ್ರೋ ಹಿಂಗ್ ಸ್ಟಾಪ್ ಆಗೋದ್ರಿಂದ ಬಹಳ ಜನ ಬಹಳ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ಇವಾಗ ಆಕ್ಚುಲಿ ನಾವು ಸ್ಟೂಡೆಂಟ್ ಆಗ್ಬಿಟ್ಟು ನಮಗೆ ಈ ತರ ಮೆಟ್ರೋ ಹಿಂಗ್ ಲೇಟ್ ಆಗಿ ಬರೋದ್ರಿಂದ ಕೆಲವೊಂದು ಟೈಮ್ಸ್ ಎಕ್ಸಾಮ್ಸ್ ಇರ್ತವೆ, ಕೆಲವೊಂದು ಟೈಮ್ ಇಂಟರ್ವ್ಯೂಸ್ ಇರ್ತವೆ. ಆ ಟೈಮಲ್ಲಿ ಕರೆಕ್ಟ್ ಟೈಮಲ್ಲಿ ಕರೆಕ್ಟಾಗಿ ಅಟೆಂಡ್ ಆಗಕ್ಕಾಗಲ್ಲ. ಒಂದರಿಂದ ಒಂದು ಪ್ರಾಬ್ಲಮ್ಸ್, ನೀವು ಈ ತರ ಹಿಂಗ್ ಪ್ರಾಬ್ಲಮ್ ಆಗೋದ್ರಿಂದ ನಮ್ಗೆ ಇನ್ನೊಂದು ಪ್ರಾಬ್ಲಮ್ ಎದುರಾಗುತ್ತೆ, ಒಂದರಿಂದ ಹಿಂಗ್ ಪ್ರಾಬ್ಲಮ್ ತೊಂದರೆ ಆಗುತ್ತೆ. ಅಂದ್ರೆ ಇವಾಗ ಏನ್ ರಿಕ್ವೆಸ್ಟ್ ಮಾಡ್ತೀವಿ ಅಂದ್ರೆ ಅವ್ರದ್ದು ಏನಿದೆ ಜವಾಬ್ದಾರಿ ಅದನ್ನ ಕರೆಕ್ಟಾಗಿ ಮಾಡಬೇಕು. ಇವಾಗ ಸ್ಟೂಡೆಂಟ್ಸ್ ಬಗ್ಗೆ ಎಲ್ಲರ ಬಗ್ಗೆನೂ ಯೋಚನೆ ಮಾಡಬೇಕು. ಅವರು ಏನೇನು ತೊಂದರೆ ಇದೆ ಅನ್ನೋದನ್ನ ತಿಳ್ಕೊಬೇಕು, ಏನೇನು ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋದು ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಇದು ಆದಷ್ಟು ಮೇಂಟೈನ್ ಮಾಡೋ ವಿಧಾನದಲ್ಲಿ ಪಹಲೆ ಅದು ಮುಂಚಿತವಾಗಿ ಯೋಚನೆ ಮಾಡಬೇಕು. ನಾವು ಮುಂಚಿತ ಯೋಚನೆ ಮಾಡಿಕೊಂಡು ಸರಿಯಾದ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದ್ರೆ, ಅಥವಾ ಏನಾದ್ರು ಸ್ವಲ್ಪ ವ್ಯತ್ಯಾಸಗಳು ಬಂದ್ರು ಅದು ಸರಿಪಡಿಸ್ಕೊಂಡು ಹೋದ್ರೆ ಈ ಸಮಸ್ಯೆಗಳು ಬರೋದಿಲ್ಲ. ಇದನ್ನ ನಾವು ಕೇಳ್ಕೊ. ಸಮಸ್ಯೆ ನಾವೇನು ಯಾವುದೋ ಒಂದು ಟಾರ್ಗೆಟ್ ಇಟ್ಕೊಂಡು ಬಂದಿರ್ತೀವಿ ಬೆಂಗಳೂರಿಗೆ, ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಮೊದಲೇ ಟ್ರಾಫಿಕ್ ಸಮಸ್ಯೆ, ಅದರಲ್ಲಿ ಇದು ಕೈ ಕೊಡ್ತು ಅಂದ್ರೆ ಒಂದಿನ ಪೂರ್ತಿ ವೇಸ್ಟ್ ಆಗ್ಬಿಡ್ತದೆ. ಕೆಲಸಕ್ಕೆ ರಜೆ ಹಾಕಿ ಬಂದಿರ್ತೀವಿ. ಇದು ಈಗ ಮೆಟ್ರೋ ಸಿಟಿಗಳಲ್ಲಿ ಬೇರೆ ಕಡೆ ಹೇಗೆ ಆಗ್ತಾ ಇದೆಯೋ, ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ತರ ಮಾಡ್ತಾ ಇದಾರೋ ಆ ತರದ್ ಮಾಡಿ. ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗ್ತವೆ, ಅದನ್ನ ಸಾಲ್ವ್ ಮಾಡ್ಕೊಳ್ಳೋದೇನು ದೊಡ್ಡದಲ್ಲ. ಈಗಿನ ಟೆಕ್ನಾಲಜಿಲಿ ಮಾಡ್ಕೋಬಹುದು. ಸಮಸ್ಯೆ ಅದು ಆದಷ್ಟು ಮೇಂಟೈನ್ ಮಾಡೋ ವಿಧಾನದಲ್ಲಿ ಪಹಲೆ ಅದು ಮುಂಚಿತವಾಗಿ ಯೋಚನೆ ಮಾಡಬೇಕು. ನಾವು ಮುಂಚಿತ ಯೋಚನೆ ಮಾಡಿಕೊಂಡು ಸರಿಯಾದ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದ್ರೆ, ಅಥವಾ ಏನಾದ್ರು ಸ್ವಲ್ಪ ವ್ಯತ್ಯಾಸಗಳು ಬಂದ್ರು ಅದು ಸರಿಪಡಿಸ್ಕೊಂಡು ಹೋದ್ರೆ ಈ ಸಮಸ್ಯೆಗಳು ಬರೋದಿಲ್ಲ. ಇದನ್ನ ನಾವು ಕೇಳ್ಕೊತೀವಿ ಅಷ್ಟೇ. ಇದು ಆದಷ್ಟು ಮೇಂಟೈನ್ ಮಾಡೋ ವಿಧಾನದಲ್ಲಿ ಪಹಲೆ ಅದು ಮುಂಚಿತವಾಗಿ ಯೋಚನೆ ಮಾಡಬೇಕು. ನಾವು ಮುಂಚಿತ ಯೋಚನೆ ಮಾಡಿಕೊಂಡು ಸರಿಯಾದ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದ್ರೆ, ಅಥವಾ ಏನಾದ್ರು ಸ್ವಲ್ಪ ವ್ಯತ್ಯಾಸಗಳು ಬಂದ್ರು ಅದು ಸರಿಪಡಿಸ್ಕೊಂಡು ಹೋದ್ರೆ ಈ ಸಮಸ್ಯೆಗಳು ಬರೋದಿಲ್ಲ. ಹಾಸನದಿಂದ ಶಿವರಾಜ್ ಅಂತ ಕರೆ ಮಾಡಿದ್ದಾರೆ. ಶಿವರಾಜ್ ಅವರು ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮಗೆ ಅನ್ಸುತ್ತೆ ಸರ್, ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಾಂತ್ರಿಕ ದೋಷ ಸಮಸ್ಯೆ ಮೆಟ್ರೋ ಏನು ಗೊತ್ತಿಲ್ಲ ಸರ್ ನಿಮ್ಗೆ. ಇದು ಜಯಪ್ರಕಾಶ್ ಶೆಟ್ಟಿ ಎಲ್ಲಿ ಸರ್ ವಾಸನೆ ಬರೋದಲ್ಲಿ. ಮಾತಾಡಿ ಸರ್, ಮಾತಾಡಿ. ಜಯಪ್ರಕಾಶ್ ಶೆಟ್ಟಿ ಅವರು ಓಕೆ ಸರ್, ಧನ್ಯವಾದ ಸರ್ ನಿಮ್ಮ ಅಭಿಪ್ರಾಯ ತಿಳಿಸಿದ್ದಕ್ಕೆ. ನಿಲ್ತಾ ಇದೆ ನಮ್ಮ ಮೆಟ್ರೋ, ಇದರ ನಿರ್ವಹಣೆ ಯಾರ ಹೊಣೆ, BMRCL ಏನ್ ಮಾಡ್ತಾ ಇದೆ? ಯಾವುದೇ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಮೆಟ್ರೋಗಳು ಕೆಟ್ಟು ನಿಲ್ಲಲ್ಲ ಅಂತಲ್ಲ, ಕೆಟ್ಟು ನಿಂತಿರುವಂತಹ ಅನೇಕ ಉದಾಹರಣೆಗಳೇ ಇದೆ. ದಿಲ್ಲಿಯಲ್ಲೂ ಈ ರೀತಿ ನಡೆಯುತ್ತೆ, ಕೋಲ್ಕತ್ತಾದಲ್ಲೂ ನಡೆಯುತ್ತೆ, ಅನೇಕ ಕಡೆಗಳಲ್ಲಿ ಈ ರೀತಿ ನಡೆದಿದೆ. ಆದ್ರೆ ಇವರು ಸರಿಪಡಿಸೋದಕ್ಕೆ ತಗೊಳ್ಳುವಂತಹ ಸಮಯ ಇದೆಯಲ್ಲ, ಅದರಲ್ಲೂ ಪೀಕ್ ಅವರ್ಸ್ ಅಲ್ಲಿ 2 ರಿಂದ 3 ಗಂಟೆ, 4 ರಿಂದ 5 ಗಂಟೆ
ಈ ರೀತಿ ಡಿಲೇ ಆಗ್ತಾ ಹೋಗುವಂತ ಸಂದರ್ಭದಲ್ಲಿ ಪ್ರಶ್ನೆ ಬರುವುದು ಅಸಲಿಗೆ ಈ ಮೇಂಟೆನೆನ್ಸ್ ಮಾಡಿಲ್ವಾ ಅನ್ನುವಂತ ಪ್ರಶ್ನೆ, ಅದರ ಜೊತೆಗೆ ಸಿಬ್ಬಂದಿಗಳ ಕೊರತೆ ಕಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಇಂಥ ಸಂದರ್ಭದಲ್ಲಿ ಕಾಡುತ್ತೆ. ಹಾಗಾಗಿ BMRCL ಏನಾಗ್ತಾ ಇದೆ ಅನ್ನೋದನ್ನ ಅರಿತುಕೊಳ್ಬೇಕು. ಜೊತೆಗೆ ಮುಂದಿನ ದಿನಗಳಲ್ಲಿ ಯಾರಿಗೂ ಕೂಡ ಮೆಟ್ರೋ ಪ್ರಯಾಣಿಕರಿಗಾಗಿರಬಹುದು, ಸಾರ್ವಜನಿಕರಿಗಾಗಿರಬಹುದು, ಯಾರಿಗೂ ಕೂಡ ತೊಂದರೆ ಆಗದಂತೆ ಕರ್ತವ್ಯವನ್ನ ನಿರ್ವಹಿಸೋದು ಬಹಳ ಒಳ್ಳೇದು. ಯಾಕಂದ್ರೆ ಇಡೀ ಸಿಲಿಕಾನ್ ಸಿಟಿಯ ಜೀವನಾಡಿ ಈ ಮೆಟ್ರೋ ಶರವೇಗದಲ್ಲಿ ಅತ್ಯಂತ ಸೇಫೆಸ್ಟ್, ಫಾಸ್ಟೆಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನ ಮಾಡುವಂತಾಗಿದೆ. ಅದಷ್ಟೇ ಅಲ್ಲ, ಒಂದಷ್ಟು ಕಳಂಕವನ್ನ ಕೂಡ ಹೊತ್ಕೊಂಡಿದೆ BMRCL. ಇಲ್ಲಿ ಸೇಫ್ಟಿ ಎಷ್ಟಿದೆ, ಅಲ್ಲಿ ಹೋದಂತ ಸಂದರ್ಭದಲ್ಲಿ ಒಂದು 4 ರಿಂದ 5 ಜನ ಆಯತಪ್ಪಿ ಅಲ್ಲಿ ಹಳಿ ಮೇಲೆ ಬಿದ್ದವರು ಕೂಡ ಅನೇಕರಿದ್ದಾರೆ. ಅದರ ಜೊತೆಯಲ್ಲಿ ಒಂದು 20 ಜನ ಈ ಹಳಿ ಮೇಲೆ ಮೊಬೈಲ್ ಬಿತ್ತು ಅಂತಾನೋ ಅಥವಾ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ಹಳಿ ಮೇಲೆ ಹೋದವರಿದ್ದಾರೆ, ಅನಧಿಕೃತವಾಗಿ ಪ್ರವೇಶ ಮಾಡಿದವರಿದ್ದಾರೆ, 14 ಮಂದಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟವರಿದ್ದಾರೆ, 4 ಮಂದಿ ಆತ್ಮಹತ್ಯೆಯನ್ನು ಮಾಡಿಕೊಂಡವರಿದ್ದಾರೆ. ಹಾಗಾದ್ರೆ ಸೇಫೆಸ್ಟ್ ಪ್ಲೇಸ್ ಮಾಡೋದು ಹೇಗೆ BMRCL ಈ ನಮ್ಮ ಮೆಟ್ರೋ ಈ ಹಳಿಗಳ ಜಾಗದಲ್ಲಿ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಅದಕ್ಕಿರುವಂತ ಒಂದೇ ಒಂದು ವಿಚಾರ ಅಂತಂದ್ರೆ ಈ PSD ಡೋರ್ಗಳನ್ನ ಅಳವಡಿಕೆ ಮಾಡೋದು ಅನ್ನೋದನ್ನ ಈಗಾಗಲೇ ಹೇಳಲಾಗಿತ್ತು. ಆದ್ರೆ ಅದು ಖರ್ಚಾಗುವುದೆಷ್ಟು? 1274 ಕೋಟಿ ಖರ್ಚಾಗುತ್ತೆ. BMRCL ಇದನ್ನ ಖರ್ಚು ಮಾಡುವಂತ ಪರಿಸ್ಥಿತಿಯಲ್ಲಿ ಇದೆಯಾ ಇಲ್ವಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. BMRCL ಆಲ್ರೆಡಿ ನಷ್ಟದಲ್ಲಿದೆ ಅನ್ನುವಂತ ವಿಚಾರ, ಆದಾಯ ಕಡಿಮೆ ಬರ್ತಾ ಇದೆ ಅನ್ನುವಂತ ವಿಚಾರ, ಇದೆಲ್ಲವೂ ಕೂಡ ಇರುವಾಗ ಈ ಸೇಫ್ಟಿ ವಿಚಾರವನ್ನ ಎಷ್ಟು ಕನ್ಸಿಡರ್ ಮಾಡುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಆಶ್ಚರ್ಯ ಅಂದ್ರೆ ಬಹುತೇಕ ಬೆಂಗಳೂರಿನ ಹೊರಗಿನವರೇ ಮೆಟ್ರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲ್ ಮಾಡ್ತಾ ಇದ್ದಾರೆ. ವಿರೂಪಾಕ್ಷಪ್ಪ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿ ಗದಗದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಏನ್ ಹೇಳ್ತೀರಿ? ಮೆಟ್ರೋ ಸಂಚಾರ ಅದ್ರಲ್ಲಿ ಆಗ್ತಿರೋ ತೊಂದರೆ? ಮೆಟ್ರೋ ಸಂಚಾರ ಅಂದ್ರೆ ಯಾವ್ದು ಎಲ್ಲದೂ ಪ್ರಾಬ್ಲಮ್ ಸರ್. ಬಸ್ಸಿಂದ ಆಯ್ತು, ನಾವು ಯಾವ ಪದೇ ಪದೇ ಬೆಂಗಳೂರು ಬರ್ತಿರ್ತೀವಿ, ಅದಕ್ಕೋಸ್ಕರ ಇಂಟ್ರೆಸ್ಟ್ ಇಟ್ಕೊಂಡು ಮಾತಾಡ್ತೀವಿ. ಈಗ ಚವಾಣ್ ಸಾಹೇಬ್ರಂತೆ ಮಾತಾಡಿದ್ರು, ಅವ್ರ ಏನ್ ಹೇಳ್ತಾರಂದ್ರೆ ಅವ್ರ ಸ್ಟಾಪಿನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಮತ್ತ ಅವ್ರ ಲೆಕ್ಕ ಏನ್ ಮಾಡ್ತಾರ ಪಗಾರ ತೊಂತಾರೆ ಅವ್ರು. ಅವ್ರ ಸ್ಟಾಪ್ ಅವ್ರಿಗೆ ಗೊತ್ತಿಲ್ಲ ಅಂದಾಗ ಅವ್ರ ಏನ್ ತರ ಯಾವ ತರ ಮಾತಾಡ್ತಾರೆ ಅವರು, ಅಂದ್ರೆ ಅವ್ರು ಏನಕ್ಕೆ ಕೆಲಸ ಮಾಡೋದಿಲ್ಲ ಅಂತ. ಈಗ ಅಲ್ಲೇ ವರ್ಕರ್ಸ್ ತಗೋಬೇಕಂತ ಹೇಳಿದ್ರೆ ಇನ್ನು ಭವಿಷ್ಯತ್ ಕಾಲನ ಹೇಳ್ತಾರೆ ಅವರು, ಇನ್ನು ತಗೊಂತೀವ್ರಿ, ಟ್ರೈನಿಂಗ್ ಕೊಡ್ತೀವ್ರಿ, ಅದನ್ನ ಮಾಡ್ತೀರಿ, ಎಷ್ಟು ಫಾಸ್ಟ್ ದುನಿಯಾ ಐತಿ, ಎಷ್ಟು ಎಜುಕೇಟೆಡ್ ಎಂಪ್ಲಾಯಿ ಹಂಗ ಅಡ್ಡಾಡಕತ್ತಾರ ಹುಡುಗರು, ಬೇಕಾದ್ ಮಾಡ್ಬೋದು ಈಗಿನ ಕಾಲದಾಗ. ಅವ್ರ ಮಿನಿಸ್ಟರ್ ಕೇಳಿದ್ರೆ ಮಾಡ್ತೀವ್ರಿ ನೋಡ್ತೀವಿ ನೋಡಿ ಅಂತ ಹೇಳಿ ಹೋಗ್ಬಿಟ್ರೆ, ಮತ್ ಇಂಥವ್ರಿಗೆಲ್ಲ ಮಿನಿಸ್ಟರ್ ಮಾಡೋದೇ ಅದಕ್ಕೆ. ನಮ್ ರೊಕ್ಕ ತಗೊಂಡ ನಾವೆಲ್ಲದಕ್ಕೂ ರೊಕ್ಕ ಕೊಡ್ತೀವಿ. ಕರೆಕ್ಟ್ ಸರ್. ನಮ್ ಟ್ಯಾಕ್ಸ್ ತಗೊಂಡು ಈ ತರ ಮಾಡ್ತಾರಂದ್ರ ಟಿಕೆಟ್ ದುಡ್ಡು ಕೊಡ್ತೀವಿ ಅಲ್ವಾ? ಅಂದ್ರೆ ಟ್ಯಾಕ್ಸ್ ಕಟ್ಟೋದು ಮಾತ್ರ ಅಲ್ಲ, ಜೊತೆಗೆ ಪ್ರಯಾಣ ಮಾಡ್ಬೇಕಾದ್ರೆ ಟಿಕೆಟ್ ದುಡ್ಡು ಕೊಟ್ಟಿರ್ತೀವಿ, ಅದನ್ನು ದುಬಾರಿ ಮಾಡಿದ್ದಾರೆ ಮೇಡಮ್. ಅದ್ರಾಗ ಎಲ್ಲ ಈ ರೀತಿ ಹೇಳ್ಕೊಂಡು ಇವರು ರಾತ್ರಿ ಉತ್ತರ ಕೊಡ್ಕೊಂತ ಹೋಗ್ತಾರೆ ಇವರು. ನಿಜ ನಿಜ. ರೈಟ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗ ದರ ಏರಿಕೆ ವಿಚಾರ ಬಂದಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮಧ್ಯೆ ಸಾಕಷ್ಟು ಸಮಸ್ಯೆಗಳು ಜೊತೆಗೆ ವಾಗ್ವಾದ ನಡೀತಾ ಇರುತ್ತೆ. ಈಗ ಈ ವಿಚಾರಗಳಿಗೆ ಯಾಕೆ ಮುತುವರ್ಜಿಯನ್ನು ವಹಿಸಲ್ಲ, ಕಾಳಜಿ ವಹಿಸಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಸ್ಮಿತಾ, ನಿಮಗೆ ಅನ್ಸುತ್ತೆ? ಒಂದ್ ಕಡೆ ಫ್ರೀಕ್ವೆನ್ಸಿ ಹೆಚ್ಚು ಮಾಡಬೇಕು ಅನ್ನೋದಿದೆ, ಜೊತೆಗೆ ತಾಂತ್ರಿಕ ದೋಷದಿಂದ ಏನು ಆಗಾಗ ನಿಲ್ತಾ ಇದ್ರೆ ಮೇಂಟೆನೆನ್ಸ್ ಸರಿ ಮಾಡಬೇಕು ಅನ್ನೋದಿದೆ. ಅನೇಕ ಆಗ್ರಹ ಬೇಡಿಕೆ ಪ್ರಯಾಣಿಕರ ಕಡೆಯಿಂದ ಕೂಡ ಇರೋದು. ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಬಹುಶಃ ಪವನ್ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿರೋದು. ನಮಸ್ಕಾರ ಪವನ್ ಅವರೇ. ನಮಸ್ಕಾರ ಮೇಡಮ್. ಮೆಟ್ರೋ ಕಮ್ಯೂಟರ್ ನೋಡ್ತಾ ಇದ್ದೆ, ಇವತ್ತು ವರ್ಕ್ ಫ್ರಮ್ ಹೋಮ್ ಇತ್ತು ನಮ್ಗೆ. ನಾವು ವಾರದಲ್ಲಿ 3 ದಿವಸ ಮೆಟ್ರೋ ತಗೊಂತೀವಿ, ಪಿಂಕ್ ಲೈನ್. ಏನಾಗುತ್ತೆ, ಬೆಳಗ್ಗೆ ನಮ್ಗೆ ಈಗ ನಾವು ಇರೋದು ಕೆಂಗೇರಿಯಿಂದ, ಸೊ ಕೆಂಗೇರಿಯಿಂದ ನಾವು ವೈಟ್ ಫೀಲ್ಡ್ ಹೋಗಕ್ಕೆ ಮಿನಿಮಮ್ ಅಟ್ಲೀಸ್ಟ್ 1.5 ಅವರ್ ಬೇಕಾಗುತ್ತೆ. ಸೊ ಬಸ್ ಅಲ್ಲಿ ತಗೊಂಡ್ರೆ ನಮ್ಗೆ 2.5 ಅವರ್ಸ್ ಆಗುತ್ತೆ ಅಂತ ಒಳ್ಳೆ ಕನೆಕ್ಟಿವಿಟಿ ಮೆಟ್ರೋ ಸಿಕ್ಕಿದೆ ಅಂತ ನಾವು ತಗೊಂಡಿದ್ವಿ. ಏನಾಗುತ್ತೆ, ಬರ್ತಾ 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 ಒಂದು ಫೇರ್ ಜಾಸ್ತಿ ಮಾಡಿದ್ರು, ಆಮೇಲೆ ಎರಡನೇದು ಬಂದ್ಬಿಟ್ಟು ಇವು ಟೆಕ್ನಿಕಲ್ ಫಾಲ್ಟ್ಸ್ ಏನಾಗ್ತವೆ ಅದನ್ನ ತಿರ್ಗಾ ರಿಪಿಟೇಷನ್ ಆಗ್ತಾನೆ ಇದಾವೆ. ಮೂರನೇದು ಇಂಟಿಮೇಷನ್ ಸರಿಯಾಗಿ ಕೊಡಲ್ಲ, ಒಂದೊಂದ್ಸತಿ ಟ್ರೈನ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. 4ನೇದು ನಿಮ್ಗೆ ಗೊತ್ತಿರ್ಬೋದು, ರೀಸೆಂಟ್ಲಿ ಬ್ರೇಕ್ ಡೌನ್ ಆದಾಗ
ಏನ್ ಇಂಟಿಮೇಷನ್ಸ್ ಇಲ್ದಂಗೆ ನಾವು ಅಲ್ಲೆಲ್ಲ ಇಳ್ಕೊಂಡು ವೈಟ್ ಫೀಲ್ಡ್ ಅಲ್ಲಿ, ಬಿಕಾಸ್ ನಾವು ಬಿಡದೆ ರಾತ್ರಿ 10 ಕಾಲಾಗತ್ತೆ. ಬಿಟ್ಟಾಗ ಅಲ್ಲಿಂದ ನಮ್ಗೆ ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಗಲ್ಲ. ನಿಜ ನಿಜ ಸರ್, ಅದು ವಿಡಿಯೋಗಳಂತೂ ಸಿಕ್ಕಾಪಟ್ಟೆ ವೈರಲ್ ಆಗೋಯ್ತು. ಟ್ರಕ್ ಅಲ್ಲಿ ಲಾರಿಲೆಲ್ಲ ಜನ ಹತ್ಕೊಂಡು ಓಡಾಡಿದ್ರು. ಸೊ ಇವ್ರು ಏನ್ ಮಾಡ್ಬೇಕಂದ್ರೆ, ಈಗ ಫೇಸ್ ಎಲ್ಲ ಇನ್ಕ್ರೀಸ್ ಮಾಡಿದಾರಲ್ವಾ, ಫೇಸ್ ಇನ್ಕ್ರೀಸ್ ಮಾಡಿದಾಗ ಅದಕ್ಕೆ ತಕ್ಕಂತೆ ಸರ್ವಿಸ್ ಕೊಡ್ಬೇಕಲ್ವಾ ಮೇಡಮ್. ಹಿಂಗ್ ಬ್ರೇಕ್ ಡೌನ್ ಮಾತಿಗೆ ಆಗ್ತಾ ಇದ್ರ ಕನ್ಸರ್ನ್ ರೆಸ್ಪಾನ್ಸ್ ಯಾರು ಇರ್ತಾರಲ್ಲ ಅವ್ರ ಅಕೌಂಟಬಿಲಿಟಿ ತಗೋಬೇಕಾಗತ್ತೆ. ಸುಮ್ನೆ ಹೆಂಗೆ ಕುತ್ಕೊಂಡ್ಬಿಟ್ಟು ನಾನು ನಡೆಸ್ತೀವಿ ಅಂತಂದ್ರೆ ಅದಾಗಲ್ಲ ಮೇಡಮ್. ಯಾಕೆಂದ್ರೆ ಇದರಿಂದ ನಮ್ಗೆ ನಷ್ಟ ಏನಾಗ್ತಾ ಇರೋದಂದ್ರೆ, ಒಂದು IT ಕಾರಿಡಾರ್ ಹೋಗೋರಿಗೆ, ದೂರ ಪ್ರದರ್ಶನ ಹೋಗೋರಿಗೆ ಅದು ಪ್ರಾಬ್ಲಮ್ ಆಗ್ತಾ ಇದೆ. ಸೆಕೆಂಡ್, ಬ್ಯಾಂಗ್ಳೂರ್ ಬ್ರ್ಯಾಂಡ್ ಇಮೇಜು ಹಾಳಾಗಿ ಹೋಗ್ತಾ ಇದೆ ಇದರಿಂದ. ನಿಜ. ಥ್ಯಾಂಕ್ ಯು ಸರ್ ನಿಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ. ಚಿತ್ರದುರ್ಗದಿಂದ ತಿಮ್ಮಾರೆಡ್ಡಿ ಅವರು ಕರೆ ಮಾಡಿದ್ದಾರೆ. ತಿಮ್ಮಾರೆಡ್ಡಿ ಅವರೇ ನಮಸ್ತೆ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಆಲ್ ರೈಟ್, ಕರೆ ಕಟ್ಟಾಗಿದೆ. BMRCL ನಲ್ಲಿ ಸಾಕಷ್ಟು ತೊಂದರೆಗಳಿದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂತಹ ವಿಚಾರ, ಇದೆಲ್ಲವನ್ನು ಕೂಡ ಮನಗಂಡಂತಹ BMRCL ಯಾವ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕಿದೆ. ಅದರ ಜೊತೆಗೆ ನಮ್ಮ ಮೆಟ್ರೋಗೆ ಹಾಗಾದ್ರೆ ಏನಾಗ್ತಾ ಇದೆ, ತಾಂತ್ರಿಕ ದೋಷಗಳು ಪದೇ ಪದೇ ಕಂಡು ಬರ್ತಾ ಇರೋದು ಯಾಕೆ, ಅದರಲ್ಲೂ 3 ವರ್ಷದಲ್ಲಿ 60 ಬಾರಿ ಈ ರೀತಿ ಆಗಿದೆ ಅಂತಂದ್ರೆ ಇದನ್ನ ಸರಿಪಡಿಸೋದು ಹೇಗೆ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಲಿ ಇದೇ ರೀತಿಯಾದಂತಹ ಒಂದಷ್ಟು ಕಳಂಕಗಳನ್ನ ನಮ್ಮ ಮೆಟ್ರೋ ಕೂಡ ಈಗಾಗಲೇ ಹೊತ್ಕೊಂಡಿದೆ.